ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾವಿವತ್ತು ಮಾತನಾಡೋಣ ಕರ್ನಾಟಕದ ತೊಗರಿ ಕಣಜ ಎಂದು ಪ್ರಸಿದ್ಧವಾಗಿರುವ ಕಲಬುರಗಿ ಜಿಲ್ಲೆಯ ಬಗ್ಗೆ. ನಿಮಗೆ ಎಷ್ಟು ಗೊತ್ತು? ಇದು ನಮ್ಮ ಕರ್ನಾಟಕದ 31 ಜಿಲ್ಲೆಗಳ ಸೀರೀಸ್ 2. ಇದರ ಮೊದಲ ಹೆಸರು ಕಲಬುರ್ಗಿ ಪೋರ್ಚುಗೀಸ್ ಭಾಷೆಯಲ್ಲಿ ಹೂ ಅಥವಾ ಎಲೆ ಎಂದರ್ಥ ಕೊಡುತ್ತದೆ. ಈಗಿನ ಕಲಬುರ್ಗಿ ಅರ್ಥ ಕಲ್ಲುಗಳ ನಗರ ಎಂದರ್ಥ. ಕನ್ನಡದ ಅತ್ಯಂತ ಹಳೆಯ ಉಪಲಬ್ಧ ಕೃತಿ ಕವಿರಾಜ ಮಾರ್ಗ ದೊರಕಿದ್ದು ಇಲ್ಲೇ. ಇದು ಮಳಕೇಟದಲ್ಲಿ ರಚಿಸಿದನು. ಕಲಬುರ್ಗಿ ಬಹುಮನಿ ಸುಲ್ತಾನರ ಮೊದಲ ರಾಜಧಾನಿಯಾಗಿತ್ತು. ರಾಜ್ಯದ ಅತಿ ಹೆಚ್ಚು ತೊಗರಿ ಬೆಳೆಯುವ ಕಾರಣ ಕಲಬುರ್ಗಿಯನ್ನು ತೊಗರಿ ಕಣಜ ಎಂದು ಕರೆಯುತ್ತಾರೆ. ಅತಿ ಹೆಚ್ಚು ಸಿಮೆಂಟ್ ಸಹ ಇಲ್ಲೇ ಉತ್ಪಾದನೆ ಮಾಡಲಾಗುತ್ತದೆ. ಮೊದಲು ದೂರದರ್ಶನ ಕೇಂದ್ರ ಕಲಬುರ್ಗಿಯಲ್ಲೇ ಪ್ರಾರಂಭವಾಯಿತು. ಅದು 1977ರಲ್ಲಿ ಪ್ರಾರಂಭವಾಯಿತು. 2020 ಫೆಬ್ರವರಿ 5, 6, 7ರಂದು 85ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಕಲಬುರ್ಗಿಯಲ್ಲೇ ನಡೆಯಿತು. 85ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರು ಶ್ರೀ ಎಚ್.ಎಸ್. ವೆಂಕಟೇಶ್ ಮೂರ್ತಿಯನ್ನು ವಹಿಸಿಕೊಂಡಿದ್ದರು. ಕರ್ನಾಟಕದಲ್ಲಿ ಅತಿದೊಡ್ಡ ಜಿಲ್ಲೆಯಾಗಿದೆ ವಿಸ್ತೀರ್ಣದಲ್ಲಿ ಕಲಬುರ್ಗಿ. ಇಲ್ಲಿ ಕೇಂದ್ರೀಯ ವಿಶ್ವವಿದ್ಯಾಲಯ ಮತ್ತು ಗುಲ್ಬರ್ಗಾ ವಿಶ್ವವಿದ್ಯಾಲಯ ಸಹ ಇದೆ. ಕಲಬುರ್ಗಿಯ ಜಿಲ್ಲೆಯಲ್ಲಿ ಸನ್ನತಿಯಲ್ಲಿ ಮೌರ್ಯರ ಅರಸ ಅಶೋಕನ ಶಾಸನಗಳು ಇವೆ. ಭೀಮಾ ಹಾಗೂ ಕಾಗಿಣಿ ನದಿಗಳ ಹರಿಯುತ್ತವೆ. ಶರಣಬಸವೇಶ್ವರ ದೇವಾಲಯ, ಖಾಜೆ ಬಂದೇನವಾಜ ದರ್ಗಾ, ಕಲಬುರ್ಗಿ ಫೋರ್ಟ್ ಹಾಗೂ ಬುದ್ಧನ ವಿಹಾರ ಶೈಕ್ಷಣಿಕ ಸ್ಥಳಗಳು ಇವೆ. ಗೋಟರ ರಾಜಧಾನಿ ಮಳಕೇಡ ಅಥವಾ ಮಾನಕೇಟ ಕಲಬುರ್ಗಿ ಜಿಲ್ಲೆಯಲ್ಲಿ ಇದೆ. ಕಲಬುರ್ಗಿ ಜಿಲ್ಲೆಯ ಜಾಮಿಯಾ ಮಸೀದ್ ಕರ್ನಾಟಕದ ಅತಿದೊಡ್ಡ ಜಾಮಿಯಾ ಮಸೀದ್ ಎಂದು ಹೇಳಬಹುದು. ಇದಿಷ್ಟು ಆಗಿತ್ತು ಕಲಬುರ್ಗಿ ಜಿಲ್ಲೆಯ ಬಗ್ಗೆ ಮಾಹಿತಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.